Good morning everyone. Myself Sandeep Ake, Assistant Professor in Commerce. Now I am going to present a lecture on the topic agricultural income. In the last video I explained meaning of agricultural income, examples to agricultural income and examples to non-agricultural income. Now in this video we shall know about treatment of agricultural income. A question may be asked for 16 marks. Define and explain agricultural income. Explain how it is partially integrated with non-agricultural income. If an individual or a partnership firm or a joint stock company may be engaged in manufacture and sale of certain products. While manufacturing a product, it may use raw material raised in its own form. In that circumstances, the total income earned by individual or a firm or a company comprises of business income and agricultural income. In that circumstances, you already know this one, agricultural income is exempt from tax. It becomes necessary to determine the portion of the income which is to be dealt as agricultural income. Because of that reason, you should know very well about treatment of agricultural income. Now we shall know about partly agricultural income, where a manufacturing concern uses the agricultural produce raised by its farm as raw material in the manufacture of its product. The income of such manufacturing concern represents partly agriculture and partly non-agriculture income. ಕೆಲವು ವ್ಯಕ್ತಿಗಳು ಇರಬಹುದು, ಸಂಸ್ಥೆ ಇರಬಹುದು, ಈ ಟೀ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ನಲ್ಲಿ ಟೀ ಪೌಡರ್ ಇರಬಹುದು, ಕಾಫಿ ಪೌಡರ್ ಇರಬಹುದು, ರಬ್ಬರ್ ಅನ್ನ ಪ್ರೊಡ್ಯೂಸ್ ಮಾಡುವ ಆಕ್ಟಿವಿಟೀಸ್ ನಲ್ಲಿ ಎಂಗೇಜ್ ಆಗಿದ್ರೆ ರಬ್ಬರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಸೇಲ್ ಮಾಡಿ ಬಂದಿರೋದ ಆದಾಯ ಇರಬಹುದು. ಕಾಫಿ ಪೌಡರ್ ಅನ್ನ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿ ಬಂದಿರುವಂತ ಆದಾಯ ಇರಬಹುದು, ಅಥವಾ ಟೀ ಪೌಡರ್ ಅನ್ನ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿ ಬಂದಿರುವಂತ ಆದಾಯ ಇರಬಹುದು. ಆ ಆದಾಯ ಅನ್ನುವಂಥದ್ದು ಬಿಸ್ನೆಸ್ ಇನ್ಕಮ್ ಹಾಗೆಯೇ ಅಗ್ರಿಕಲ್ಚರಲ್ ಇನ್ಕಮ್ ಅನ್ನ ಹೊಂದಿರುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ನಿಮ್ಗೆ ಅಗ್ರಿಕಲ್ಚರ್ ಇನ್ಕಮ್ ಅನ್ನುವಂಥದ್ದು ತೆರಿಗೆ ವಿನಾಯಿತಿಯನ್ನು ಪಡ್ಕೊಂಡಿರುತ್ತೆ. ಟೋಟಲ್ ಇನ್ಕಮ್ ಕಂಪ್ಯೂಟ್ ಮಾಡುವಾಗ ಅಗ್ರಿಕಲ್ಚರ್ ಇನ್ಕಮ್ ಎಷ್ಟು ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಅದನ್ನ ಸರಿಯಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಆ ಒಂದು ಕಾರಣಕ್ಕೋಸ್ಕರ ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಕಂಪನಿ ಇರ್ಬೋದು, ಫರ್ಮ್ ಇರ್ಬೋದು, ರಾ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ತಾನು ಬೆಳೆದಿರುವಂತಹ ವಸ್ತುಗಳನ್ನ ಬಳಸಿಕೊಂಡು ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡಿದ್ರೆ ಅದರಲ್ಲಿ ಎಷ್ಟು ಅಗ್ರಿಕಲ್ಚರಲ್ ಇನ್ಕಮ್ ಇನ್ಕ್ಲೂಡ್ ಆಗಿರುತ್ತೆ, ಅದರಲ್ಲಿ ಎಷ್ಟು ಬಿಸ್ನೆಸ್ ಇನ್ಕಮ್ ಇನ್ಕ್ಲೂಡ್ ಆಗಿರುತ್ತೆ, ಅದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ವಿ ಶಲ್ ಡಿಸ್ಕಸ್ ಬ್ರೀಫ್ ವಿತ್ ದ ಫಾಲೋವಿಂಗ್ examples. In the following cases, the Act specifies how much of the income is to be treated as agricultural income. Income from the manufacturing of tea. Income from the manufacturing of tea. 60% of the income derived from the sale of tea grown and manufactured by the seller in India is deemed to be agricultural income, and remaining 40% is taken as business income. ಒಂದು ವೇಳೆ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಸಂಸ್ಥೆ ಇರಬಹುದು, ಈ ಟೀ ಪೌಡರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅವರದೇ ಟೀ ಎಸ್ಟೇಟ್ ಇರುತ್ತೆ. ಆ ಟೀ ಎಸ್ಟೇಟ್ ನಲ್ಲಿ ಏನು ಟೀ ಲೀವ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನ ಬಳಸಿಕೊಂಡು ಅವರು ಟೀ ಪೌಡರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ
ಎಷ್ಟು ಆದಾಯ ಬರುತ್ತೆ, ಟೀ ಪೌಡರ್ ಅನ್ನ ಮಾರಾಟ ಮಾಡಿ ಎಷ್ಟು ಆದಾಯ ಬರುತ್ತೆ, ಅದರಲ್ಲಿ 60% ಅನ್ನ ಏನಂತ ತಿಳ್ಕೊಳ್ಬೇಕು ನೀವು, ಅಗ್ರಿಕಲ್ಚರಲ್ ಇನ್ಕಮ್. ಉಳಿದ 40% ಬಿಸ್ನೆಸ್ ಇನ್ಕಮ್. 1 lakh ಇನ್ಕಮ್ ಬಂದಿದೆ ಅಂತ ತಿಳ್ಕೊಳ್ಳಿ. ಅದರ 60% ಅಂದ್ರೆ ಎಷ್ಟು, 60,000 ಏನಾಗುತ್ತೆ ಅಗ್ರಿಕಲ್ಚರಲ್ ಇನ್ಕಮ್. ಉಳಿದ 40% ಏನಾಗುತ್ತೆ ಬಿಸ್ನೆಸ್ ಇನ್ಕಮ್. ಅಂದ್ರೆ 60,000 ಮೇಲೆ ಯಾವುದೇ ಒಂದು ಟ್ಯಾಕ್ಸ್ ಅನ್ನ ಕಟ್ಟುವ ಅಗತ್ಯ ಇಲ್ಲ. 40,000 ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಿದ್ರೆ ಆಯ್ತು. ನೆಕ್ಸ್ಟ್, ಇನ್ಕಮ್ ಫ್ರಮ್ ಸೇಲ್ ಆಫ್ ರಬ್ಬರ್. 65% of the income derived from the sale of rubber latex or Sinex is treated as agricultural income, and the remaining 35% is taken as business income. ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಇರಬಹುದು, ಸಂಸ್ಥೆ ಇರಬಹುದು, ರಬ್ಬರ್ ಹಾಳೆಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ, ರಬ್ಬರ್ ಹಾಳೆಗಳನ್ನ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ತಾ ಇದ್ರೆ, ಓಕೆ, ರಬ್ಬರ್ ಹಾಳೆಗಳನ್ನ ಪ್ರೊಡ್ಯೂಸ್ ಮಾಡುವಾಗ ಆ ರಬ್ಬರ್ ಎಸ್ಟೇಟ್ ನಲ್ಲಿ ಏನು ರಾ ಮೆಟೀರಿಯಲ್ಸ್ ಬರುತ್ತೆ, ಓಕೆ, ರಬ್ಬರ್ ಹಾಲ್ ಅಂತ ಕರಿತೇವಲ್ಲ ನಾವು, ಆ ರಬ್ಬರ್ ಹಾಲನ್ನ ಬಳಸ್ಕೊಂಡು ಏನ್ ಮಾಡ್ತಾರೆ, ರಬ್ಬರ್ ಹಾಳೆಯನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದು ರಾ ಮೆಟೀರಿಯಲ್ಸ್ ಆಯ್ತಾ. ಓಕೆ, ಆ ರಾ ಮೆಟೀರಿಯಲ್ಸ್ ಅನ್ನ ಏನ್ ಮಾಡ್ತಾರೆ, ಈ ಟೈರ್ ಇಂಡಸ್ಟ್ರೀಸ್ ಇರ್ಬೋದು, ಬೇರೆ ಬೇರೆ ಇಂಡಸ್ಟ್ರೀಸ್ ಏನ್ ಮಾಡ್ತಾರೆ, ಅವರು ಮಾರಾಟ ಮಾಡ್ತಾರೆ. ಓಕೆ, ಅದನ್ನ ಏನಂತ ಕರೀತಾರೆ, ರಬ್ಬರ್ ಲ್ಯಾಟೆಕ್ಸ್ ಆರ್ ಸಿನೆಕ್ಸ್ ಅಂತ ಕರಿತೇವೆ ನಾವು. ಸರಿಯಾ? ರಬ್ಬರ್ ಲ್ಯಾಟೆಕ್ಸ್ ಅಥವಾ ಸಿನೆಕ್ಸ್ ಅನ್ನ ಮಾರಿ ಏನ್ ಇನ್ಕಮ್ ಬರುತ್ತೆ, ಅದರಲ್ಲಿ 65% ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಟ್ರೀಟ್ಮೆಂಟ್ ಮಾಡಬೇಕು. ಉಳಿದ 35% ಏನಂತ ತಿಳ್ಕೊಳ್ಬೇಕು, ಬಿಸ್ನೆಸ್ ಇನ್ಕಮ್. ಫಾರ್ ಎಕ್ಸಾಂಪಲ್ 1 lakh ಇನ್ಕಮ್ ಬಂದಿದೆ ಅಂತ ತಿಳ್ಕೊಳ್ಳಿ. 65% ಅಂದ್ರೆ 65,000 shall be treated as agricultural income. Remaining 35,000 shall be treated as business income. Next, income from manufacturing of coffee. 75% of the income derived from the sale of coffee grown and cured by the seller in India is to be deemed to be agricultural income, and 25% is taken as business income. ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಇರಬಹುದು, ಸಂಸ್ಥೆ ಇರಬಹುದು, ಕಾಫಿ ಪೌಡರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ, ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇದ್ರೆ ಎಷ್ಟು ಇನ್ಕಮ್ ಬರುತ್ತೆ, ಅದರಲ್ಲಿ 75% ಬಿಸ್ನೆಸ್ ಇನ್ಕಮ್ ಅಂತ 75% ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಟ್ರೀಟ್ಮೆಂಟ್ ಮಾಡಬೇಕು. ಉಳಿದ 25% ಏನಂತ ಟ್ರೀಟ್ಮೆಂಟ್ ಮಾಡಬೇಕು, ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1 lakh ರಿಸೀವ್ಡ್, 1 lakh ಅಲ್ಲಿ 75% means 75,000 shall be treated as agricultural income, and remaining 25,000 treated as business income. These are some information relating to treatment of partly agricultural income. Next important concept, tax slab. Depending upon the total income of an individual, every individual, firm or a joint stock company has to pay tax. While computing income of an individual, you have to consider the age of an individual, whether he below 60 years or above 60 years or above 80 years. ಯಾವುದೇ ಒಬ್ಬ ವ್ಯಕ್ತಿಯ ಆದಾಯದ ಮೇಲೆ ತೆರಿಗೆಯ ಪಾವತಿಯನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಆ ವ್ಯಕ್ತಿಯ ವಯಸ್ಸನ್ನ ಪರಿಗಣಿಸಬೇಕಾಗತ್ತೆ. ಆ ವ್ಯಕ್ತಿ ಪುರುಷರಿರ್ಬೋದು, ಮಹಿಳೆ ಇರ್ಬೋದು, 60 ವರ್ಷದ ಒಳಗಡೆ ಇದ್ದಾರೆಯೋ, ಅಥವಾ 60 ವರ್ಷದಿಂದ 80 ವರ್ಷದ ಒಳಗಡೆ ಇದ್ದಾರೆಯೋ, ಅಥವಾ 80 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರ ಅನ್ನೋದನ್ನ ತಿಳಿದುಕೊಂಡು ಏನ್ ಮಾಡ್ಬೇಕಾಗತ್ತೆ, ತೆರಿಗೆಯನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಫೈಂಡ್ ಔಟ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಬೈ ಆನ್ ಇಂಡಿವಿಜುವಲ್ ಡಿಪೆಂಡಿಂಗ್ ಅಪಾನ್ ದ ಏಜ್ ಆಫ್ ದ ಇಂಡಿವಿಜುವಲ್. Now we shall know about tax for assessment year 2021. Assessment year 2021 ಗೆ ಸಂಬಂಧಪಟ್ಟಂತೆ ಯಾವ ಟ್ಯಾಕ್ಸ್ ಸ್ಲ್ಯಾಬ್ ಅಪ್ಲೈ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ.
Number 1, man and woman below 60 years. Man and woman below 60 years. ಒಂದು ವೇಳೆ ಯಾವುದೋ ಒಬ್ಬ ವ್ಯಕ್ತಿ ಇರಬಹುದು 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವನಾದ್ರೆ ಫಸ್ಟ್ ₹1 to ₹2,50,000 ಅಂದ್ರೆ ಎಷ್ಟು ಇನ್ಕಮ್ ಬರುತ್ತೆ ಇಲ್ಲಿ? 2,50,000. ಆನ್ ₹2,50,000, ಓಕೆ, ಟ್ಯಾಕ್ಸ್ ರೇಟ್ ವಿಲ್ ಬಿ ಎಕ್ಸೆಂಪ್ಟ್. ನೋ ನೀಡ್ ಟು ಪೇ ಎನಿ ಟ್ಯಾಕ್ಸ್. ಮೊದಲ 2.5 ಲಕ್ಷ ಇನ್ಕಮಿನ ಮೇಲೆ ಯಾವುದೇ ಟ್ಯಾಕ್ಸ್ ಅನ್ನು ಕಟ್ಟುವ ಅಗತ್ಯ ಇಲ್ಲ. ಇದು ತೆರಿಗೆ ವಿನಾಯಿತಿಯನ್ನು ಹೊಂದಿರುತ್ತೆ. ನೆಕ್ಸ್ಟ್ ₹2,50,000 1 to ₹5 lakh. 5 lakh minus 2,50,000 ಎಷ್ಟು ಇನ್ಕಮ್ ಬರುತ್ತೆ? 2,50,000. ಆನ್ ₹2,50,000 ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ 5%. ಒಂದು ವೇಳೆ 2,50,000 ಪ್ಲಸ್ 2,50,000 5 ಲಕ್ಷ ಇನ್ಕಮ್ ಇದ್ರೆ ಎಷ್ಟು ಟ್ಯಾಕ್ಸ್ ಅಪ್ಲೈ ಆಗುತ್ತೆ? 5% ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ನೆನ್ಪಿಟ್ಕೊಳ್ಳಿ, 5% ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ₹5 lakh 1 to ₹10 lakh. 10 lakh minus 5 lakh. 10 lakh minus 5 lakh. How much? On ₹5 lakh, tax rate 20%. It means that 2,50,000 plus 2,50,000 plus 5 lakh. How much? ಅಪ್ ಟು 10 lakh rupees. ಒಂದು ವೇಳೆ ಇನ್ಕಮ್ ಅನ್ನುವಂಥದ್ದು ಎಕ್ಸಾಕ್ಟ್ 10 ಲಕ್ಷ ಇದ್ರೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ? 20% ವರೆಗೆ ಟ್ಯಾಕ್ಸ್ ಕಟ್ಟಬೇಕು. ಸರಿಯಾ? 20% ವರೆಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ನೆಕ್ಸ್ಟ್, ಆನ್ ದ ಅಬವ್ ₹10 lakh, 30%. ಇಫ್ ಇನ್ಕಮ್ ಎಕ್ಸೀಡ್ಸ್ ₹10 lakh, ಆನ್ ದ ಬ್ಯಾಲೆನ್ಸ್ ಆಫ್ ₹10 lakh, he has to pay 30%. ಒಂದು ವೇಳೆ 12 ಲಕ್ಷ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, 10 ಲಕ್ಷದವರೆಗೆ ಎಷ್ಟು ಬರುತ್ತೆ? 20% ಟ್ಯಾಕ್ಸ್ ಬರುತ್ತೆ. ಓಕೆ, ಉಳಿದ ಡಿಫರೆನ್ಸ್ ಎಷ್ಟು? 12 ಮೈನಸ್ 10 ಲಕ್ಷ ಎಷ್ಟಾಗತ್ತೆ? 2 lakhs ಮೇಲೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ? 30% ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿ, ಸೀನಿಯರ್ ಸಿಟಿಸನ್ 60 years and above. ಸೀನಿಯರ್ ಸಿಟಿಸನ್ 60 years and above ಅಂದ್ರೆ ಸೀನಿಯರ್ ಸಿಟಿಸನ್ 60ರಿಂದ 80 ವರ್ಷದ ಒಳಗಡೆ ಯಾರಿರ್ತಾರೋ ಅವರಿಗೆ ಯಾವ ಟ್ಯಾಕ್ಸ್ ಸ್ಲ್ಯಾಬ್ ಅಪ್ಲೈ ಆಗುತ್ತೆ ನೋಡ್ಕೊಳ್ಳಿ. ಫಸ್ಟ್ ₹1 to ₹3 lakh. ಆನ್ ₹3 lakh ಎಷ್ಟಾಗುತ್ತೆ? 3 lakhs ಎಕ್ಸೆಂಪ್ಟ್. ಆಯ್ತಾ? ಮೊದಲ 3 ಲಕ್ಷದ ಇನ್ಕಮಿನ ಮೇಲೆ ಯಾವುದೇ ಒಂದು ತೆರಿಗೆಯನ್ನು ಪಾವತಿ ಮಾಡುವ ಅಗತ್ಯ ಇಲ್ಲ. ಓಕೆ, ನೆಕ್ಸ್ಟ್ ₹3 lakh 1 to ₹5 lakh. How much? 5 lakh minus 3 lakh. On ₹2 lakhs. Okay, he has to pay how much? Tax 5%. Okay, he or she has to pay how much? 5%. Understand? ಅಂದ್ರೆ 5 ಲಕ್ಷದವರೆಗೆ ಓಕೆ, 3 plus 2, ಓಕೆ, 5 lakhs ಇನ್ಕಮಿನ ವರೆಗೆ ಎಷ್ಟು ಟ್ಯಾಕ್ಸ್ ರೇಟ್ ಅಪ್ಲೈ ಆಗುತ್ತೆ? 5%. ನೆಕ್ಸ್ಟ್ ₹5 lakh 1 to ₹10 lakh. ಎಷ್ಟಾಗುತ್ತೆ ಇನ್ಕಮ್? 10 lakh minus 5 lakh. How much? ಆನ್ ₹5 lakh. ಓಕೆ, ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ 20%. ಅಂದ್ರೆ 3 plus 2 plus 5 ಎಷ್ಟಾಗುತ್ತೆ? 10 lakhs ವರೆಗೆ ಎಷ್ಟು ಟ್ಯಾಕ್ಸ್ ರೇಟ್ ಅಪ್ಲೈ ಆಗುತ್ತೆ? 10 ಲಕ್ಷದವರೆಗೆ 20% ಟ್ಯಾಕ್ಸ್ ರೇಟ್ ಅಪ್ಲೈ ಆಗುತ್ತೆ. ನೆನ್ಪಿಟ್ಕೊಳ್ಳಿ. above ₹10 lakhs, if income exceeds ₹10 lakh, then he has to pay tax how much? 30%. For example, total income ಅನ್ನುವಂಥದ್ದು 12 lakhs ಇದೆ ಅಂತ ತಿಳ್ಕೊಳ್ಳಿ. 12 minus 10, how much? 12 minus 10, 2 lakhs ಮೇಲೆ ಎಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ? 30% ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ದೀಸ್ ಆರ್ ಸಮ್ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಟ್ಯಾಕ್ಸ್ ಸ್ಲ್ಯಾಬ್ ಆನ್ ಸೀನಿಯರ್ ಸಿಟಿಸನ್. ಓಕೆ, ನೆಕ್ಸ್ಟ್ ಸೂಪರ್ ಸೀನಿಯರ್ ಸಿಟಿಸನ್. ಓಕೆ, ಒಂದು ವೇಳೆ ಯಾವುದೇ ಒಬ್ಬ ಸೀನಿಯರ್ ಸಿಟಿಸನ್ ಏಜ್ ಅನ್ನುವಂಥದ್ದು 80 years ಅಥವಾ ಅದಕ್ಕಿಂತ ಹೆಚ್ಚಾಗಿದ್ರೆ ಅವರನ್ನು ಏನಂತ ಕರಿತೇವೆ ನಾವು? ಸೂಪರ್ ಸೀನಿಯರ್ ಸಿಟಿಸನ್. ಅವರಿಗೆ ಅಪ್ಲೈ ಆಗುವಂತ ಟ್ಯಾಕ್ಸ್ ಸ್ಲ್ಯಾಬ್ ಯಾವ್ದು ನೋಡಿ? ಫಸ್ಟ್ ₹1 to ₹5 lakh. ಮೊದಲ 5 ಲಕ್ಷದ ಇನ್ಕಮಿನ ಮೇಲೆ ಎಕ್ಸೆಂಪ್ಟ್. ನೋಡ್ಕೊಳ್ಳಿ, ಆನ್ ₹5 lakh exempt from tax. Next, ₹5 lakh 1 to ₹10 lakhs. Okay, 10 lakh minus 5 lakh. ಎಷ್ಟು ಡಿಫರೆನ್ಸ್? ಎಷ್ಟು? 5 lakhs ಅಲ್ವಾ?
ಆನ್ ರುಪೀಸ್ 5 lakh 20%. ಇಲ್ಲಿ ಈ ಸೂಪರ್ ಸೀನಿಯರ್ ಸಿಟಿಸನ್ಗೆ 5% ಟ್ಯಾಕ್ಸ್ ಸ್ಲ್ಯಾಬ್ ಬರುವುದಿಲ್ಲ, ನೆನ್ಪಿಟ್ಕೊಳ್ಳಿ ಆಯ್ತಾ. ಅಂಡರ್ಸ್ಟ್ಯಾಂಡ್? ಈ 5% ಟ್ಯಾಕ್ಸ್ ಸ್ಲ್ಯಾಬ್ ಅನ್ನುವಂಥದ್ದು ಯಾರಿಗೆ ಮಾತ್ರ ಬರುತ್ತೆ? ಮೆನ್ ಅಂಡ್ ವುಮನ್ ಬಿಲೋ 60 years, ಸೀನಿಯರ್ ಸಿಟಿಸನ್ ಬಿಲೋ 80 years ಅವ್ರಿಗೆ ಮಾತ್ರ ಬರುತ್ತೆ, ನೋಡ್ಕೊಳ್ಳಿ ಆಯ್ತಾ. ಇವ್ರಿಗೆ ಡೈರೆಕ್ಟ್ ಆಗಿ 20% ಟ್ಯಾಕ್ಸ್ ಸ್ಲ್ಯಾಬ್ ಬರುತ್ತೆ. ಅಪ್ ಟು 5+5 ಓಕೆ 10 lakhs ವರೆಗೆ ಎಷ್ಟು ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡ್ಬೇಕು ಅವರು? 20% ಆಯ್ತಾ. ಅಬೌವ್ ರುಪೀಸ್ 10 lakhs ಹೌ ಮಚ್? 30%. 15 lakhs ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. 15 minus 10 ಎಷ್ಟದು? ಆ 5 lakhs ಮೇಲೆ ಎಷ್ಟು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ? 30% ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್? Individual classified into 3 categories. Okay. First one, men and women below 60 years. Number 2, senior citizen 60 years and above. Number 3, super senior citizen 80 years and above. Next, rebate of income tax. Section 87A. Rebate of income tax is nothing but discount on tax. ನೀವೇನು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿರ್ತೀರಾ ಅದರಲ್ಲಿ ಬರುವಂತಹ ವಿನಾಯಿತಿ. An individual resident in India whose total income does not exceed rupees 5 lakhs shall be entitled to a deduction up to rupees 12,500 from the amount of income tax with which he is chargeable for any assessment year. ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿಯ ಟೋಟಲ್ ಇನ್ಕಮ್ ಅನ್ನುವಂಥದ್ದು 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಆತನಿಗೆ ವಿನಾಯಿತಿ ಸಿಗತ್ತೆ, ಟ್ಯಾಕ್ಸಿನಲ್ಲಿ ವಿನಾಯಿತಿ ಸಿಗತ್ತೆ, ತೆರಿಗೆಯಲ್ಲಿ ವಿನಾಯಿತಿ ಸಿಗತ್ತೆ. ಎಷ್ಟು ವಿನಾಯಿತಿ ಸಿಗತ್ತೆ? 12,500 ರೂಪಾಯಿವರೆಗೆ ತೆರಿಗೆಯಲ್ಲಿ ವಿನಾಯಿತಿ ಸಿಗತ್ತೆ. ಮುಂದೆ ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ಹೇಳ್ತೇನೆ ಇದನ್ನ. ನೆಕ್ಸ್ಟ್, ಸರ್ಚಾರ್ಜ್. ವಾಟ್ ಈಸ್ ಸರ್ಚಾರ್ಜ್? Surcharge is nothing but tax on tax. Surcharge is nothing but tax on tax. ತೆರಿಗೆ ಮೇಲಿನ ತೆರಿಗೆಯನ್ನ ಏನಂತ ಕರಿತೇವೆ ನಾವು? ಸರ್ಚಾರ್ಜ್ ಅಂತ ಕರಿತೇವೆ ನಾವು. If an individual income exceeds certain limit, then he has to pay surcharge. He has to pay surcharge. ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿಯ ಆದಾಯ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಮಿತಿಗಿಂತ ಹೆಚ್ಚಿದ್ರೆ ಆತ ಏನು ತೆರಿಗೆನ ಪಾವತಿ ಮಾಡ್ತಾನೆ ಅದರ ಮೇಲೆ ಆತ ಸರ್ಚಾರ್ಜ್ ಅನ್ನ ಪಾವತಿ ಮಾಡಬೇಕಾಗತ್ತೆ. ಓಕೆ, ಪ್ಲೀಸ್ ಸಿ ದಟ್ ಒನ್. ಇಫ್ ಟೋಟಲ್ ಇನ್ಕಮ್ ಆಫ್ ಎನ್ ಇಂಡಿವಿಜುವಲ್ ಅಪ್ ಟು rupees 50 lakhs 50 ಲಕ್ಷದವರೆಗೆ ಟೋಟಲ್ ಇನ್ಕಮ್ ಇದ್ರೆ ಸರ್ಚಾರ್ಜ್ ವಿಲ್ ಬಿ ನಿಲ್. ಆಯ್ತಾ? ಯಾವುದೇ ಸರ್ಚಾರ್ಜ್ ಅನ್ನ ಪೇಮೆಂಟ್ ಮಾಡುವ ಅಗತ್ಯ ಇಲ್ಲ. ನೆಕ್ಸ್ಟ್, ಸರ್ಚಾರ್ಜ್ at 10% if total income exceeds 50 lakhs but does not exceed 1 crore. ಒಂದು ವೇಳೆ ಇನ್ಕಮ್ ಅನ್ನುವಂಥದ್ದು 50 ಲಕ್ಷಕ್ಕಿಂತ ಹೆಚ್ಚಿದ್ದು 1 ಕೋಟಿಗಿಂತ ಕಡಿಮೆ ಇದ್ರೆ ಎಷ್ಟು ಸರ್ಚಾರ್ಜ್ ಅನ್ನು ಪೇಮೆಂಟ್ ಮಾಡಬೇಕು? 10%. ನೆಕ್ಸ್ಟ್, ಸರ್ಚಾರ್ಜ್ at 15% if total income exceeds 1 crore but does not exceed 2 crore. ಒಂದು ವೇಳೆ ಟೋಟಲ್ ಇನ್ಕಮ್ ಅನ್ನುವಂಥದ್ದು 1 ಕೋಟಿಗಿಂತ ಹೆಚ್ಚಿದ್ದು 2 ಕೋಟಿಗಿಂತ ಕಡಿಮೆ ಇದ್ರೆ ಎಷ್ಟು ಸರ್ಚಾರ್ಜ್ ಪೇಮೆಂಟ್ ಮಾಡಬೇಕು? 15%. Next, surcharge at 25% if total income exceeds 2 crore but does not exceed 5 crores. ಸರ್ಚಾರ್ಜ್ ಅನ್ನುವಂಥದ್ದು 25% ಆಗಿರುತ್ತೆ. ಯಾವಾಗ ಅದು? ಒಂದು ವೇಳೆ ಟೋಟಲ್ ಇನ್ಕಮ್ ಅನ್ನುವಂಥದ್ದು 2 ಕೋಟಿಗಿಂತ ಹೆಚ್ಚಿದ್ದು 5 ಕೋಟಿಗಿಂತ ಕಡಿಮೆ ಇದ್ರೆ 25% ಸರ್ಚಾರ್ಜ್ ಪೇಮೆಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಸರ್ಚಾರ್ಜ್ at 30% if total income exceeds 5 crores. ಒಂದು ವೇಳೆ 5 ಕೋಟಿಗಿಂತ ಹೆಚ್ಚು ಇನ್ಕಮ್ ಇದ್ರೆ ಸರ್ಚಾರ್ಜ್ ಎಷ್ಟು ಅಪ್ಲೈ ಆಗುತ್ತೆ? 30%. ನೆಕ್ಸ್ಟ್, ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್. ದಿಸ್ ಈಸ್ ಆಲ್ಸೋ ಜಸ್ಟ್ ಲೈಕ್ ಸರ್ಚಾರ್ಜ್. ಓಕೆ, ಸರ್ಚಾರ್ಜಿನ ಹಾಗೆ ಇದು. ಓಕೆ, ದಿಸ್ ಟೈಪ್ ಆಫ್ ಸೆಸ್ ಅಲೋಡ್ ಟು ಮೀಟ್ ಫಂಡ್ ಫಾರ್ ಹೆಲ್ತ್ ಅಂಡ್ ಎಜುಕೇಶನ್. ಟು ಮೀಟ್ ಫಂಡ್ ಫಾರ್ ಆರ್ ಟು ಪ್ರೊವೈಡ್ ಫಂಡ್ ಫಾರ್ ಹೆಲ್ತ್ ಅಂಡ್ ಎಜುಕೇಶನ್. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಇರಬಹುದು, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಇರಬಹುದು, ಹಣವನ್ನ ಒದಗಿಸುವ ಸಲುವಾಗಿ ಈ ಒಂದು ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅನ್ನ ಚಾರ್ಜ್ ಮಾಡ್ತಾರೆ. ಇಟ್ ಈಸ್ ಜಸ್ಟ್ ಲೈಕ್ ಸರ್ಚಾರ್ಜ್. ಓಕೆ, ಟ್ಯಾಕ್ಸ್ ಆನ್ ಟ್ಯಾಕ್ಸ್.
health and education cess is levied at 4% on the tax payable in all cases. ಎಷ್ಟು ಟ್ಯಾಕ್ಸ್ ರೇಟ್ ಅಪ್ಲೈ ಆಗುತ್ತೆ? 4%. ನೆಕ್ಸ್ಟ್, on deemed income, there are certain income which is considered as deemed income. ಡೀಮ್ಡ್ ಇನ್ಕಮಿನ ಬಗ್ಗೆ ಮುಂದೆ ನೀವು ತಿಳ್ಕೊಳ್ತೀರಾ, ಇದೇ ಸೆಮಿಸ್ಟರ್ ಅಲ್ಲಿ, 3rd ಸೆಮಿಸ್ಟರ್ ಅಲ್ಲಿ ತಿಳ್ಕೊಳ್ತೀರಾ. ಕ್ಯಾಶ್ ಕ್ರೆಡಿಟ್ ಇರ್ಬೋದು, ಅನ್ಎಕ್ಸ್ಪ್ಲೈನ್ಡ್ ಮನಿ ಇರ್ಬೋದು, ಅನ್ಎಕ್ಸ್ಪ್ಲೈನ್ಡ್ ಇನ್ವೆಸ್ಟ್ಮೆಂಟ್ ಇರ್ಬೋದು. ಓಕೆ, ಇವೆಲ್ಲವುಗಳನ್ನ ಡೀಮ್ಡ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೇವೆ ನಾವು. ಇಟ್ ಕಮ್ಸ್ ಅಂಡರ್ ಸೆಕ್ಷನ್ 68, 69, 69A, 69B, 69C or 69D. Tax shall be charged under section 115 BBE as under income tax at 60%, surcharge at 25% and health and education cess 4%. ಒಂದು ವೇಳೆ ಡೀಮ್ಡ್ ಇನ್ಕಮ್ ಇದ್ರೆ ಅದರ ಮೇಲೆ ಎಷ್ಟು ಟ್ಯಾಕ್ಸ್ ರೇಟ್ ಅಪ್ಲೈ ಆಗುತ್ತೆ? 60%, ಸರ್ಚಾರ್ಜ್ 25% and HEC 4%. Next, important points to be noted. Total income must be rounded off to the nearest multiple of rupees 10. ಟೋಟಲ್ ಇನ್ಕಮ್ ಕಂಪ್ಯೂಟ್ ಮಾಡುವಾಗ ರೌಂಡೆಡ್ ಆಫ್ ಮಾಡಬೇಕು. ರೌಂಡೆಡ್ ಆಫ್ ಎಷ್ಟಕ್ಕೆ ಮಾಡಬೇಕು? ಅದು ನಿಯರೆಸ್ಟ್ ₹10. ಹಾಗೆ ಟ್ಯಾಕ್ಸ್ ಲಯಬಿಲಿಟಿ ಮಸ್ಟ್ ಬಿ ರೌಂಡೆಡ್ ಆಫ್ ಟು ದ ನಿಯರೆಸ್ಟ್ ಮಲ್ಟಿಪಲ್ ಆಫ್ ₹10. ಟ್ಯಾಕ್ಸ್ ಲಯಬಿಲಿಟಿಯನ್ನು ಸಹ ನಿಯರೆಸ್ಟ್ ₹10 ಗೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಓಕೆ, these are some information relating to tax slab. Thank you.